ಹಲೋ ಮೀಡಿಯಾ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ಮೈಸೂರು ಯೂನಿವರ್ಸಿಟಿಲಿ ನಿಮಗೆ ಏನು ಎಂಟ್ರೆನ್ಸ್ ಎಕ್ಸಾಮ್ ನಡೆದಿತ್ತು ಅದಕ್ಕೆ ಕೀ ಆನ್ಸರ್ ಬಿಟ್ಟಿದ್ದಾರೆ. ಅಕಸ್ಮಾತ್ ಕೀ ಆನ್ಸರ್ ಏನಾದರೂ ನಿಮಗೆ ತಪ್ಪು ಅಂತ ಅನ್ಸುತ್ತೆ, ಅದನ್ನ ಯಾವ ರೀತಿ ಕ್ಲೈಮ್ ಮಾಡೋದು ಮತ್ತೆ ಯಾವ ಡೇಟ್ ಒಳಗಡೆ ಕ್ಲೈಮ್ ಮಾಡಬೇಕು ಮತ್ತೆ ಅದಕ್ಕೆ ಫೀಸ್ ಎಷ್ಟು ಅನ್ನೋದನ್ನ ನಾನು ಈಗ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ತುಮಕೂರು ಯೂನಿವರ್ಸಿಟಿ ಕೂಡ ಒಂದು ಅಪ್ಡೇಟ್ ನ ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಟೆಟ್ ಅಪ್ಡೇಟ್ಸ್ ಬೆಲ್ಲೈಕನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನಾನು ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡುವುದು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟ್ ಅಲ್ಲಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ವಿಷಯಕ್ಕೆ ಬರ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಈಗ ಮೈಸೂರು ಯೂನಿವರ್ಸಿಟಿ ಎಲ್ಲ PG ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ ಹೇಳಿದ್ರು ಕೀ ಆನ್ಸರ್ ಬಿಡ್ತೇವೆ ಅಂತ. ಅಕಸ್ಮಾತ್ ನೀವು ಕೀ ಆನ್ಸರ್ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಅಲ್ಲಿ ಪ್ರತಿಯೊಂದು ಏನೇನು ಎಂಟ್ರೆನ್ಸ್ ಎಕ್ಸಾಮ್ ನಡೆದಿದ್ದು ಎಲ್ಲದೂ ಕೂಡ ಕೀ ಆನ್ಸರ್ ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಜಸ್ಟ್ ನೀವು ವಿಸಿಟ್ ಮಾಡಿ ನಿಮ್ಗೆ ಯಾವ ಸಬ್ಜೆಕ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಬರ್ತೀರಾ ಅದ್ರದ್ದು ಕೀ ಆನ್ಸರ್ ನೀವು ಚೆಕ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ವಿಷಯ ಏನಪ್ಪಾ ಅಂತಂದ್ರೆ, ಕೀ ಆನ್ಸರ್ ನ ಚೆಕ್ ಮಾಡ್ಬೇಕಾದ್ರೆ ನಿಮ್ಗೆ ಕೆಲವು ತಪ್ಪುಗಳಾಗ್ಬೋದು. ಮೇ ಬಿ ಅವರೇ ತಪ್ಪು ಕೊಟ್ಟಿರ್ತಾರೆ, ನಿಮ್ದೇ ಸರಿ ಇರುತ್ತೆ. ಅವಾಗ ನೀವು ಅದನ್ನ ಯಾವ ರೀತಿ ಕ್ಲೈಮ್ ಮಾಡಬೇಕು ಅಂತ. ಸೊ ಕ್ಲೈಮ್ ಮಾಡಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದ್ರೆ ಇದೇ ತಿಂಗಳು 14ನೇ ತಾರೀಕು. ಸೊ ನಾಳೆನೇ ಲಾಸ್ಟ್ ಡೇಟು. ಬಿಫೋರ್ 5 PM ಒಳಗಡೆ ನೀವು ಕ್ಲೈಮ್ ಮಾಡೋದಾದ್ರೆ ನಿಮ್ಮ ಸ್ಟೂಡೆಂಟ್ ID ಪೋರ್ಟಲ್ ಮುಖಾಂತರ ಕ್ಲೈಮ್ ಮಾಡಬೇಕು. ಹಾಗೆ ನೀವು ಕ್ಲೈಮ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಪ್ರಾಪರ್ ಡಾಕ್ಯುಮೆಂಟ್ಸ್ ಮತ್ತೆ ಅದಕ್ಕೆ ಏನಂತಂದ್ರೆ ಅದು ತಪ್ಪು ಅನ್ನೋದಕ್ಕೆ ನಿಮ್ಮ ಹತ್ರ ಪ್ರಾಪರ್ ರೀಸನ್ ಇರ್ಬೇಕು. ಅದೇನಕ್ಕೆ ತಪ್ಪು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇದ್ರೆ ನೀವು ಅದ್ರ ಸಹಿತ ಅದನ್ನ ಅಪ್ಲೋಡ್ ಮಾಡೋಕ್ಕಾಗತ್ತೆ. ಹಾಗೇನೆ ಅದೇನಾದ್ರೂ ಸರಿ ಅಂತ ಅನ್ಸಿದ್ರೆ ಅವ್ರಿಗೆ ನೆಕ್ಸ್ಟ್ ಬೇರೆ ಕೀ ಆನ್ಸರ್ ನ ಪ್ರೊವೈಡ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ. ಹಾಗೇನೆ ಫೀಸ್ ಎಷ್ಟು? ಸೊ ಸುಮ್ನೆ ಕ್ಲೈಮ್ ಮಾಡಕ್ಕಾಗಲ್ಲ. ಒಂದು ಸಬ್ಜೆಕ್ಟ್ಗೆ ಮಿನಿಮಮ್ 100 ರೂಪೀಸ್. ಅರ್ಥ ಆಯ್ತಲ್ವಾ. ಒಂದು ಸಬ್ಜೆಕ್ಟ್ಗೆ ಮಿನಿಮಮ್ 100 ರೂಪೀಸ್. ಇದು ಬಂದು ಮೈಸೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದು. ಹಾಗೇನೆ ಇದ್ಬಿಟ್ರೆ ನೆಕ್ಸ್ಟ್ ಬ್ಯಾಂಗ್ಳೂರ್ ಆಗಿರ್ಬೋದು, ಮತ್ತೆ ಕುವೆಂಪು ಆಗಿರ್ಬೋದು, ಮತ್ತೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಆಗಿರ್ಬೋದು, ರಾಣಿ ಚೆನ್ನಮ್ಮ ಆಗಿರ್ಬೋದು, ಮತ್ತೆ ವಿಜಯನಗರ ಯೂನಿವರ್ಸಿಟಿ ಆಗಿರ್ಬೋದು, ಈ ಯೂನಿವರ್ಸಿಟಿ ಕಡೆಯಿಂದ ಯಾವುದೇ ಒಂದು ಅಪ್ಡೇಟ್ ನ ಕೊಟ್ಟಿಲ್ಲ ಇನ್ನ. ಜೊತೆಗೆ ಬೆಂಗಳೂರು ಯೂನಿವರ್ಸಿಟಿ, ಮತ್ತೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ, ಮತ್ತೆ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಸೆಂಟ್ರಲ್ ಅಲ್ಲ ಸಿಟಿ ಯೂನಿವರ್ಸಿಟಿ, ಇಷ್ಟು ಯೂನಿವರ್ಸಿಟಿ ಕೂಡ ಯಾವುದೇ ಕೂಡ ಒಂದು ಅಪ್ಡೇಟ್ ನ ಕೊಟ್ಟಿಲ್ಲ ಇನ್ನ. ಹಾಗೇನೆ ತುಮಕೂರು ಯೂನಿವರ್ಸಿಟಿ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಅಪ್ಲಿಕೇಶನ್ ಹಾಕಕ್ಕೆ 15ನೇ ತಾರೀಕು ನಾಳಿದ್ದು ಲಾಸ್ಟ್ ಡೇಟ್. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅವರು ಅಪ್ಲಿಕೇಶನ್ ಹಾಕಿ. ಹಾಗೇನೆ ನಾನು ನೋಟಿಫಿಕೇಶನ್ ಬಂದಾಗಲೇ ತುಮಕೂರು ಯೂನಿವರ್ಸಿಟಿ ಒಂದು ವಿಡಿಯೋ ಮಾಡಿದ್ದೆ. ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಕಾಣಿಸ್ತಿರೋ ಈ ಕಡೆ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ, ಮಿಸ್ ಮಾಡಿದೆ ವಿಡಿಯೋನ ನೋಡಿ. ಹಾಗೇನೆ ಈ PDF ಏನ್ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಕೌನ್ಸಿಲಿಂಗ್ ಎಲ್ಲಿ ನಡೆಯುತ್ತೆ ಮತ್ತೆ ಯಾವ ತಾರೀಕಲ್ಲಿ ನಡೆಯುತ್ತೆ ಅನ್ನೋದೆಲ್ಲ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ MSc ಅವ್ರಿಗೆ ನಡೆಯುತ್ತೆ, ME ಅವ್ರಿಗೆ ನಡೆಯುತ್ತೆ, ಮತ್ತೆ MCom ಅವ್ರಿಗೆ ನಡೆಯುತ್ತೆ ಅಂತ ಕೂಡ ಇಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ರೆ. ಅಕಸ್ಮಾತ್ ನಿಮ್ಗೆ ಈ PDF ಬೇಕು ಅಂತಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ತುಮಕೂರು ಯೂನಿವರ್ಸಿಟಿ PG ಅಡ್ಮಿಷನ್ 2021 ಕೌನ್ಸಿಲಿಂಗ್ ಅಂತ PDF ಗೆ ನೇಮ್ ಕೊಟ್ಟು ಅಪ್ಲೋಡ್ ಮಾಡಿರ್ತೀನಿ. ಜಸ್ಟ್ ನೀವು ಅಲ್ಲಿ ವಿಸಿಟ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಕೌನ್ಸಿಲಿಂಗ್ ಡೇಟ್ ಯಾವತ್ತಿದೆ ಅನ್ನೋದನ್ನ ನೀವು ಆರಾಮಾಗಿ ಅಲ್ಲಿ ನೋಡ್ಬೋದು. ಹಾಗೆ ಫ್ರೆಂಡ್, ನಿಮ್ಗೆ ವಿಡಿಯೋ ಎಷ್ಟಾಗಿದೆ ಈಗಲೇ ಒಂದು ಲೈಕ್ ನ ಮಾಡಿ. ಜೊತೆಗೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಟೆಟ್ ಅಪ್ಡೇಟ್ಸ್ ಬೆಲ್ಲೈಕನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.